ತೋರಿಸು. ನಮ್ಮ ಮನೆಯಲ್ಲಿ ಸಿಲಿಂಡರ್ ಖಾಲಿ ಆಗಿದೆ ಇವಾಗ. ಗ್ಯಾಸ್ ಸಿಲಿಂಡ್ರು, ಆ ಗ್ಯಾಸ್ ಸಿಲಿಂಡರ್ ಯಾವ ಥರ ಚೆಕ್ ಮಾಡೋದು? ಸಾರಿ, ಗ್ಯಾಸೇ ನಮ್ಮ ಮನೇಲಿ ಗ್ಯಾಸ್ ಸಿಲಿಂಡರ್ ತೋರಿಸು. ನಮ್ಮ ಮನೇಲಿ ಗ್ಯಾಸ್ ಸಿಲಿಂಡ್ರು ಖಾಲಿ ಆಗಿದೆ. ಗ್ಯಾಸ್ ಸಿಲಿಂಡರ್ನ ಯಾವ ಥರ ಚೇಂಜ್ ಮಾಡೋದಂತ ನಿಮ್ಗೆ ಹೇಳ್ಕೊಡ್ತೀನಿ. ಬನ್ನಿ ಹೇಗಾದ್ರೆ, ಆಯಿತಾ? ನಿಮ್ಗೆ ಯಾರಿಗೂ ಗೊತ್ತಿಲ್ಲ, ನಾನು ಹೇಳ್ಕೊಡ್ತೀನಿ, ನನ್ನ ಫಾಲೋ ಮಾಡಿ. ಫಸ್ಟು ಕೆಳಗಡೆ ಇರೋ ಸಾಮಾನೆಲ್ಲ ಎತ್ತಿಕ್ಬೇಕು. ಖಾಲಿಯಾಗಿರೋ ಸಿಲಿಂಡರ್ನ ತೊಳ್ಕೊಬೇಕು. ಹಿಂಗೆ ತಗೊಂಡು ಇಲ್ಲಿ ಇಟ್ಕೊಂಡು ಆಮೇಲೆ ಎಲ್ಲ ಆಫ್ ಆಗಿದೆಯೋ ಅಂತ ನೋಡ್ಕೋಬೇಕು, ಕನ್ಫರ್ಮ್ ಮಾಡಿಕೊಂಡು ಆಮೇಲೆ ಫಸ್ಟು ಈ ವಾಲ್ನ ಆಫ್ ಮಾಡಬೇಕು. ಆಫ್ ಮಾಡಾದ್ಮೇಲೆ ಇದನ್ನು ಇಲ್ಲಿ ಪ್ರೆಸ್ ಮಾಡಬೇಕು. ಮೇಲ್ಗಡೆ ಇದನ್ನು ಪ್ರೆಸ್ ಮಾಡಿ ಹಿಂಗೆ ಎತ್ತಿದ್ರೆ ಬರ್ತಾ ಇಲ್ಲ. ಒಂದು ನಿಮಿಷ ಬಂತು, ಆಯಿತಾ? ಇಲ್ಲಿ ನೋಡಿ, ಮೇಲ್ಗಡೆ ಎತ್ತಬೇಕಾದ್ರೆ ಹಿಂಗೆ ಪ್ರೆಸ್ ಆಗುತ್ತೆ ನೋಡಿ. ಫ್ಲೆಕ್ಸಿಬಲ್ ಆಗಿದೆ. ಇದು ಮೇಲೆ ಹಿಂಗೆ ಎತ್ತಿ ಮೇಲ್ಗಡೆ ಎತ್ತಬೇಕು. ಒಂದು ಸ್ವಲ್ಪ ಹ್ಯಾಂಡಲ್ ವಿತ್ ಕೇರ್ ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ, ಈ ನಾಬ್ ಏನಾರು ಹೊಡೆದೋಗ್ಬಿಟ್ರೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಏನು ಸ್ಕ್ರಾಚಸ್ ಆಗಬಾರ್ದು, ಏನಾಗಬಾರ್ದು. ಅದಕ್ಕೆ ಸೊ ಬಿಚ್ಚಬೇಕಾದ್ರೆ ಒಂದು ಸ್ವಲ್ಪ ನೋಡ್ಕೊಂಡು ಬಿಚ್ಚಬೇಕು. ಆಮೇಲೆ ಇದು ತುಂಬಿರೋ ಸಿಲಿಂಡ್ರು. ಈ ಸಿಲಿಂಡ್ರಲ್ಲಿ ಏನಾದರೂ ಲೀಕೇಜ್ ಇದೆ ಅಂತ ನೋಡ್ಕೋಬೇಕು. ಸೊ ಈ ಥರ ಪ್ರೆಸ್ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ ನಿಮಗೆ. ಏನೂ ಇಲ್ಲ. ಬೇಕಂದರೆ ನೀವು ಒಂದು ಸ್ವಲ್ಪ ನೀರು ಹಾಕೊಂಡು ನೋಡ್ಬೋದು. ಕೆಲಸ ಇದನ್ನೆಲ್ಲ ಇಟ್ಕೊಂಡು ಮತ್ತೆ ಇದನ್ನು ಪ್ರೆಸ್ ಮಾಡ್ಕೊಂಡು ಹಿಂಗೆ ಇದರೊಳಗಡೆ ಹಾಕಬೇಕು. ಸೊ ಅದು ಲಾಕ್ ಆಗಬೇಕು. ಲಾಕ್ ಆಗೋವರೆಗೂ ಒಂದು ಸ್ವಲ್ಪ ನೋಡಿ, ಲಾಕ್ ಆಗಿಲ್ಲ. ಇವಾಗ ಲಾಕ್ ಆಯಿತು. ಪಟ್ ಅಂತ ಸೌಂಡ್ ಬರಬೇಕು. ಸೊ ಇವಾಗ ಏನು ಮಾಡಬೇಕು, ಇದನ್ನು ಎತ್ತಿ ನೋಡಬೇಕು. ನೋಡಿ, ಕರೆಕ್ಟಾಗಿ ಲಾಕ್ ಆಗಿದೆ. ಈಗ ಮತ್ತೆ ಇದನ್ನು ಆನ್ ಮಾಡಬೇಕು. ನೋಡಿ, ಇದು ಆನ್ ಮಾಡಬೇಕು. ಮತ್ತು ಇಲ್ಲಿ ಗೊತ್ತಾಯ್ತಲ್ಲ ಈ ಥರ ಚೇಂಜ್ ಮಾಡೋದು. ಓಕೆ, ನಿಮ್ಗೆ ಯಾರಿಗೂ ಗೊತ್ತಿಲ್ಲ ಅಂತ ಹೇಳಿದ್ರೆ ಈ ವಿಡಿಯೋ ನೋಡಿ ಕಲ್ತ್ಕೊಳ್ಳಿ, ಆಯಿತಾ?